ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಏನಿಲ್ಲ, ಒಂದು ಸ್ವೀಟ್ ಅಂಡ್ ಶಾರ್ಟ್ ಆಗಿ ಹೇಳಿ ಮುಗಿಸ್ಬಿಡ್ತೀನಿ. ಏನಂದ್ರ ಆ, ಯಾರೋ ಒಂದು ಮೂವಿ ಪ್ರಾಜೆಕ್ಟ್ ಮಾಡೋದಿರ್ಲಿ ಅಂದ ಏನೋ ಒಂದು ಕೆಲಸ ಮಾಡೋದಿರ್ಲಿ, ಪ್ಲೀಸ್ ಶ್ರದ್ಧೆಯಿಂದ ಮಾಡ್ರಿ. ಆ, ಇನ್ನೂ ಇನ್ನೂ ಕರಿಯರ್ ಸ್ಟಾರ್ಟ್ ಆಗಿರಂಗಿಲ್ಲ, ಆಗ್ಲೇ ಅದೊಂದು ದೊಡ್ಡದು ಬಿಲ್ಡಪ್ ತಗೊಂಡು ನಿಮ್ಮ ಕರಿಯರ್ ಹಾಳು ಮಾಡ್ಕೋಬೇಡ್ರಿ ಅಂತ ಜನ ನಾನು ನೋಡೀನಿ. ಅದಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು ಎರಡನೇದು ಕರುಪು ಮೂವಿ ಬಗ್ಗೆ ಹೇಳ್ಬೇಕಂತಂದ್ರ ಸೂರ್ಯ ಸರ್ದ ಒನ್ ಆಫ್ ದ ಬೆಸ್ಟ್ ಮೂವಿ ಅಂತ ಕಮ್ ಬ್ಯಾಕ್ ಮೂವಿನ ಅನ್ಕೋಬೇಕು. ಯಾಕಂದ್ರ ಸ್ವಲ್ಪ ಟ್ರೈಲರ್ ನೋಡಿದೆ ಮತ್ತು ಮೂವಿ ರಿವ್ಯೂಸ್ ನೋಡಿದೆ ಮತ್ತು ಆದಷ್ಟು ಮೂವಿ ನೋಡಕ್ ಇಷ್ಟಪಡ್ತೀನಿ. ಬಿಕಾಸ್ ನಾ ಬಿಜಿ ಶೆಡ್ಯೂಲ್ ಇರೋದ್ರಿಂದ ಮೂವಿ ನೋಡಕ್ ಆಗಿಲ್ಲ. ಬಟ್ ಮೂವಿ ಮಾತ್ರ ಸೂಪರ್ ಐತಿ. ಡೈರೆಕ್ಟರ್ ಅಂತೂ ಫುಲ್ ಖುಷಿ ಆಗ್ಯಾನ. ನೋಡ್ರಿ ನೀವು, ಸಿನಿಮಾ ಸೂಪರ್ ಐತಿ. ಒನ್ ಆಫ್ ದ ಬೆಸ್ಟ್ ಮೂವಿ ಲೈಕ್ ಸೂರ್ಯ ಸರ್ ಅನ್ಕೋಬೇಕು. ಸಿಂಗಮ್ ಬಿಟ್ರೆ ಮತ್ತೆ ನೆಕ್ಸ್ಟ್ ಒಳ್ಳೆ ಕಂಬ್ಯಾಕ್ ಆಗಿದೆ. ಇದು ಮೂವಿ ಮಸ್ತ್ ಐತಿ. ನೋಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಫಾಲೋ ಮಾಡ್ರಿ. ಹಂಗ ಡೈರೆಕ್ಟರ್ದ ಒಂದು ವಿಡಿಯೋ ನೋಡ್ಕೋರಿ. ಇಷ್ಟು ಖುಷಿ ಆಗತ್ತಲ್ಲ, ಒಂದು ಯಾವುದೋ ಪ್ರಾಜೆಕ್ಟ್ ಮಾಡೀವಿ, ಅದು ಸಕ್ಸಸ್ಫುಲ್ ಆಗೈತಿ, ನಾವು ನೋಡೋ ಮುಂದೆ ನಮಗೂ ಒಂದು ಸ್ವಲ್ಪ ಬೇಜಾರ ಆಗಂಗಿಲ್ಲ ಅಂತ ಅನಿಸ್ತ ಅಂದ್ರೆ ಮುಗೀತ, ಅಲ್ಲಿಗೆ ಡೈರೆಕ್ಟರ್ ಕೆಲಸ ಮುಗೀತ. ಅಲ್ಲಿಂದ ನೆಕ್ಸ್ಟ್ ಜನ ತಗೊಂಡು ಹೋಗ್ಬಿಡ್ತಾರೆ. ಸೊ ಫೈನಲಿ ಹ್ಯಾಟ್ಸ್ ಆಫ್ ಟು ಸೂರ್ಯ ಸರ್ ಅಂಡ್ ಆಲ್ ದ ಬೆಸ್ಟ್ ಟು ಕರುಪು ಮೂವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.